ಎಲ್ಲರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತು ನಾವು ಇಂಪಾರ್ಟೆಂಟ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಂಡ್ ದೀಸ್ ಕ್ವಶನ್ಸ್ ಬಂದು ನಾರ್ಮಲ್ ಕ್ವಶನ್ಸ್ ಅಲ್ಲ. ವಿತ್ ರೆಸ್ಪೆಕ್ಟ್ ಟು ದ KPCL ಎಕ್ಸಾಮಿನೇಷನ್ ರಿಲೇಟೆಡ್, ಆಸ್ ಯು ಆಲ್ ಆರ್ ಅವೇರ್, KPCL ಎಕ್ಸಾಮ್ಗೆ ತುಂಬಾ ಕಡಿಮೆ ಜನ ಕಾಂಪಿಟೇಟ್ ಮಾಡ್ತಾ ಇದ್ದಾರೆ. ಸೊ ಇದೊಂದು ಒಳ್ಳೆ ಅವಕಾಶ. ಯಾರ್ಯಾರು ಇನ್ನು ವೆಯ್ಟ್ ಮಾಡ್ತಾ ಇದ್ದೀರಾ, ನಂದಿನ್ನು ಗೌರ್ಮೆಂಟ್ ಜಾಬ್ ಆಗಿಲ್ಲ, ಆಗ್ಬೇಕು, ಮಾಡ್ಕೋಬೇಕು ಅಂತ ಯಾರ್ಯಾರು ಅಷ್ಟು ಸೀರಿಯಸ್ ಆಗಿದ್ದೀರಾ, ನಿಮ್ಮೆಲ್ಲರಿಗೆ ತುಂಬಾ ಒಳ್ಳೆ ಅವಕಾಶ ಆಗಿರುತ್ತೆ. ಸೊ ಎದ್ದೇಳಿ ಗಾಯ್ಸ್, ಇಂಪಾರ್ಟೆಂಟ್ ಥಿಂಗ್ಸ್ ನ ಡಿಸ್ಕಸ್ ಮಾಡಿ ಕೋರ್ಸ್ ನಾವು ಲಾಂಚ್ ಮಾಡಿದೀವಿ ನಿಮ್ಗಾಗಿ ಅಂತಾನೆ ಕೋರ್ಸ್ ಇದೆ. ಸೊ ಇಂಪಾರ್ಟೆಂಟ್ ಥಿಂಗ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರಿ. ಎಲೆಕ್ಟ್ರಿಕಲ್ ಟಾಪಿಕ್ಸ್ ಬಗ್ಗೆ ನೋಡ್ತಾ ಇರಿ. ನಿಮ್ದು ಮೆಕ್ಯಾನಿಕಲ್ ಟಾಪಿಕ್ಸ್ ನೋಡಿ, ಎಲೆಕ್ಟ್ರಿಕಲ್ ಟಾಪಿಕ್ಸ್ ನೋಡಿ, ಇನ್ಸ್ಟ್ರುಮೆಂಟೇಷನ್ ನೋಡ್ಕೊಳ್ಳಿ. ಸೊ ಕೆಮಿಕಲ್ ಇಂಜಿನಿಯರಿಂಗ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ನೋಟಿಫಿಕೇಶನ್ ಅಲ್ಲಿ ಎಷ್ಟೆಲ್ಲ ವೇಕೆನ್ಸಿ ಇತ್ತಂತ. ಸೊ ಈ ರಿಲೇಟೆಡ್ ಅಲ್ಲಿ ನಾವು ನಮ್ಮ ಅಕಾಡೆಮಿನಿಂದ ನಿಮಗಾಗಿನ ಕೋರ್ಸ್ ನ ಲಾಂಚ್ ಮಾಡಿದೀವಿ. ಯಾರ್ಯಾರು ಸೀರಿಯಸ್ ಆಗಿ ಪ್ರಿಪೇರ್ ಮಾಡ್ತಾ ಇದ್ದೀರಾ ಆ ಕೋರ್ಸ್ ನ ಅವೈಲ್ ಮಾಡ್ಕೋಬಹುದು ಗೈಸ್. ಓಕೆ, ಸೊ ಲಾಸ್ಟ್ ಮೂಮೆಂಟ್ ಲೈಕ್ ಫೆಬ್ರವರಿ 18th ಎಕ್ಸಾಮ್ ಇರೋ ಕಾರಣದಿಂದ ಇನ್ನು ಹಾರ್ಡ್ಲಿ 1 ಮಂತ್ ಅಷ್ಟೇ ಇದೆ. 1 ಮಂತ್ ಎಲ್ಲ ಹಬ್ಬ ಎಲ್ಲ ತೆಗ್ದಾಕಿದ್ರೆ 1 ತಿಂಗಳು ಅಷ್ಟೇ ಇದೆ. 1 ತಿಂಗಳು ಸೀರಿಯಸ್ ಪ್ರಿಪರೇಷನ್ ಮಾಡಿ ಜಾಬ್ ನ ಪಡಿರಿ ಗೈಸ್. ಓಕೆ, ಜಾಬ್ ನ ಪಡಿರಿ ಸೊ ದಟ್ ಯು ಗೈಸ್ ಕ್ಯಾನ್ ಸ್ಟೇ ಹ್ಯಾಪಿಲಿ ಫಾರ್ ರೆಸ್ಟ್ ಆಫ್ ದ ಇಯರ್ಸ್. ಸೊ ಲೆಟ್ ಅಸ್ ಬಿಗಿನ್ ದ ಸೆಷನ್. ಸೊ ಎಲೆಕ್ಟ್ರಿಕಲ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಕ್ವಶನರೀಸ್. The first question is ನೋಡಿ, if the distance between the two parallel current carrying conductors, ಈ ಡಿಸ್ಟೆನ್ಸ್ ಏನಿದೆ ಅಲ್ವಾ, if the distance between the two parallel current carrying conductors is tripled, okay, is tripled, 3 times ಮಾಡಿದ್ದಾರೆ ಡಿಸ್ಟೆನ್ಸ್, then the magnitude of the force ಬಂದು ಏನು? ಫೋರ್ಸ್ ಬಂದು ನಿಮಗೆ ಗೊತ್ತಿರಬೇಕು, mu naught is equals to q1 q2 or i1 i2 to L by D. ಅಥವಾ ಡೈರೆಕ್ಟ್ ಆಗಿ ಬರ್ಕೊಂಡ್ರೆ ಫೋರ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್. ಸೊ ಅಂತಂದ್ರೆ ಫೋರ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ಅಂದ್ರೆ ಎಷ್ಟು 3 ಟೈಮ್ಸ್ ಅಂದಿದ್ದಾರೆ. ಸೊ 1/3 ಇಸ್ ದ ಆನ್ಸರ್. ಸ್ಟ್ರೈಟ್ ಫಾರ್ವರ್ಡ್ ಆನ್ಸರ್ ಆಗಿರುತ್ತೆ. ಇದು ನಿಮಗೆ ರಿಲೇಶನ್ಶಿಪ್ ಗೊತ್ತಿದ್ರೆ. ಓಕೆ, ಸೊ ದಿಸ್ ರಿಲೇಶನ್ಶಿಪ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಟ್ವೀನ್ ದ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್ ಆರ್ ಬಿಟ್ವೀನ್ ದ ಪ್ಲೇಟ್ಸ್ ಆ ತರ ಅಂತ ಕೇಳಿದಾರಂತ ಯು ಗೈಸ್ ಶುಡ್ ಫಾಲೋ ದಿಸ್ ಪರ್ಟಿಕ್ಯುಲರ್ ಈಕ್ವೇಶನ್. ಓಕೆ, ಇದು ನ್ಯೂಟನ್ಸ್ ಅಲ್ಲಿ ಇರುತ್ತೆ. ದ ಸ್ಯಾಲಿಯಂಟ್ ಪೋಲ್ ಟೈಪ್ ಕನ್ಸ್ಟ್ರಕ್ಷನ್, the salient pole type construction is suitable for running low speed prime movers. ಅವನು ಹೇಳಿದಾನೆ ಆಲ್ರೆಡಿ. ಲೋ ಸ್ಪೀಡ್ ಅಂತಂದ್ರೆ ಏನು? ಪ್ರೊಜೆಕ್ಟೆಡ್ ಪೋಲ್ಸ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಪೋಲ್ಸ್ ಲೆಂತ್ ಉದ್ದ ಇರುತ್ತೆ. ಓಕೆ, ಪೋಲ್ಸ್ ಲೆಂತ್ ಉದ್ದ ಇರುತ್ತೆ. ಸೊ ಲೋ ಸ್ಪೀಡ್ ಪ್ರೈಮ್ ಮೂವರ್ಸ್ ಅಂತ ಕರೀತಾರೆ. Which of the following suits the best explanation for the above statement? ಅಂದ್ರೆ such machines should have comparatively larger rotor diameter. Okay guys, such machines should have comparatively larger rotor diameter. Non-salient. Okay, such machine should have relatively smaller rotor diameter, non-salient. Just reversal ಮಾಡ್ಕೊಳ್ಳಿ. Okay, which of the following statements does not come under the advantages of stationary armature in an alternator? Which of the following statements does not come under the advantages of stationary armature in an alternator? Stationary in an alternator ಏನೇನಂತಂದ್ರೆ ಕಾಂಪಿಟೇಟರ್ ಪ್ರೈಸ್ ನಾಟ್ ಪ್ರೆಸೆಂಟ್ ಅಂತಿದ್ದಾರೆ. ಇದೊಂದು ಅಡ್ವಾಂಟೇಜ್. ಎಸ್, ದಿಸ್ ಇಸ್ ಅನ್ ಅಡ್ವಾಂಟೇಜ್. ಅಂಡ್ ಪರ್ಫೆಕ್ಟ್ ಮೆಕ್ಯಾನಿಕಲ್ ಬ್ಯಾಲೆನ್ಸ್ ಇಸ್ ಒಬ್ಟೈನ್ ಆನ್ ಸ್ಟೇಟರ್ ವೈಂಡಿಂಗ್. ಪರ್ಫೆಕ್ಟ್ ಮೆಕ್ಯಾನಿಕಲ್ ಬ್ಯಾಲೆನ್ಸ್ ಈಸ್ ಒಬ್ಟೈನ್ ಆನ್ ಸ್ಟೇಟರ್ ವೈಂಡಿಂಗ್. ಇದು ಸಹ ಇಟ್ ಈಸ್ ರೈಟ್ ಆನ್ಸರ್. ಮೆಕ್ಯಾನಿಕಲ್ ಬ್ಯಾಲೆನ್ಸ್ ನಾವು ಕೊಡ್ತೀವಿ ಸ್ಟೇಟರ್ ವೈಂಡಿಂಗ್ಗೆ. And sparking at brushes is comparatively avoided. That is also a correct one. And stator winding is subjected to centrifugal force ಅನ್ನೋದಿದೆಯಲ್ಲ, ಈ centrifugal forces ಇದು subjected ಇರಲ್ಲ. So this is not the advantage of the. ಇದೊಂದು ಅಡ್ವಾಂಟೇಜ್ ಅಲ್ವಾ? Okay, this is not an advantage. And maximum demand is generally dash the connected load. Maximum demand
ಕನೆಕ್ಟೆಡ್ ಲೋಡ್ಗೆ ಹೇಗೆ ರಿಲೇಟೆಡ್ ಆಗಿರುತ್ತೆ? ಇಟ್ ಈಸ್ ಲೆಸ್ ದೆನ್. ನೆನ್ಪಿಟ್ಕೊಳ್ಳಿ, ಮ್ಯಾಕ್ಸಿಮಮ್ ಡಿಮ್ಯಾಂಡು ಕನೆಕ್ಟೆಡ್ ಲೋಡ್ಗಿಂತ ಯಾವಾಗಲೂ ಕಡಿಮೆ ಇರುತ್ತೆ, ಕನೆಕ್ಟೆಡ್ ಲೋಡು ಯಾವಾಗಲೂ ಜಾಸ್ತಿ ಇರುತ್ತೆ ಕಂಪ್ಯಾರಿಟಿವ್ಲಿ ಟು ದ ಮ್ಯಾಕ್ಸಿಮಮ್ ಡಿಮ್ಯಾಂಡ್. ಓಕೆ, ಕನೆಕ್ಟೆಡ್ ಲೋಡ್ ಇಸ್ ಗ್ರೇಟರ್ ದೆನ್ ದ ಮ್ಯಾಕ್ಸಿಮಮ್ ಡಿಮ್ಯಾಂಡ್. ಓಕೆ, ದ ರೆಸಿಪ್ರೋಕಲ್ ಆಫ್ ರಿಲಕ್ಟೆನ್ಸ್ ಇಸ್ ಕಾಲ್ಡ್ ಏನು? ರೆಸಿಪ್ರೋಕಲ್ ಆಫ್ ರಿಲಕ್ಟೆನ್ಸ್ ನ ನೀವು ಪರ್ಮಿಯನ್ಸ್ ಅಂತ ಕರಿತೀರಾ. ರೆಸಿಪ್ರೋಕಲ್ ಆಫ್ ರಿಲಕ್ಟೆನ್ಸ್ ಇಸ್ ಕಾಲ್ಡ್ ಪರ್ಮಿಯನ್ಸ್. ರೆಸಿಸ್ಟೆನ್ಸ್ ಅಲ್ಲ, ರೆಸಿಸ್ಟೆನ್ಸ್ ಇಸ್ ಡಿಫೈನ್ ಇನ್ ಓಮ್ಸ್. ಸಸೆಪ್ಟೆನ್ಸ್ ಅಂತಂದ್ರೆ ಸೀಮೆನ್ಸ್ ಅಲ್ಲಿ ಕರಿತೀರಾ. ಕಂಡಕ್ಟೆನ್ಸ್ ಅಂತಂದು ಯೂನಿಟ್ ಆಫ್ ಸೀಮೆನ್ಸ್. ಓಕೆ, ಕಂಡಕ್ಟೆನ್ಸ್ ಇಸ್ ದ ರೆಸಿಪ್ರೋಕಲ್ ಆಫ್ ಇಂಪಿಡೆನ್ಸ್. ಓಕೆ, which law is used to determine the economic size of the conductor? ಎಕನಾಮಿಕ್ ಸೈಜ್ ಆಫ್ ದಿ ಕಂಡಕ್ಟರ್ ನ ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ, ಎಕನಾಮಿಕ್ ಸೈಜ್ ಅಂದೇನು? ಒಂದು ಏರಿಯಾ ಆಫ್ ದಿ ಕಂಡಕ್ಟರ್. ನಾವು ಕಂಡಕ್ಟರ್ಸ್ ನ ಡಿಸೈನ್ ಮಾಡಿದಾಗ ಯಾವ್ದ್ರಿಂದ ನಾವು ಕರಿತೀವಿ ಅಂತಂದ್ರೆ ಕರೆಂಟ್ ಪರ್ mm². ಎಷ್ಟು ಕರೆಂಟ್ ತಗೊಳುತ್ತೆ 1 mm² ಅಂತ, ಅದನ್ನ ಡೆನ್ಸಿಟಿ ಅಂತ ಕರಿತೀವಿ. ಓಕೆ, ಎಕನಾಮಿಕ್ ಸೈಜ್ ಆಫ್ ಕಂಡಕ್ಟರ್ ನಾವು ಕರೆಂಟ್ ಮೇಲೆ ಡಿಪೆಂಡ್ ಇರುತ್ತೆ. ಹಾಗಾಗಿ ಆಂಪೇರ್ಸ್ ಲಾ ಯೂಸ್ ಮಾಡ್ಕೊಂಡ್ಬಿಟ್ಟೆ ನಾವು ಫೈಂಡ್ ಔಟ್ ಮಾಡ್ತೀವಿ ಗೈಸ್. ಓಕೆ, ಗಾಸ್ ಲಾ ಅಲ್ಲ, ಕೆಲ್ವಿನ್ಸ್ ಲಾ ಅಲ್ಲ, ನ್ಯೂಟನ್ಸ್ ಲಾ ಅಲ್ಲ. ಓಕೆ, so thank you guys for watching my channel and I wish you a good day. Happy journey.